ಕಾಂಗ್ರೆಸ್ ಪಾರ್ಟಿಗೆ 4ನೇ ತಾರೀಕು ಇದೇ ಫೀಲ್ಡ್ ಅಲ್ಲಿ ಕಾಂಗ್ರೆಸ್ ಆಫೀಸ್ ಮುಂದ್ಗಡೆ ಇರುವಂತಹ ಫೀಲ್ಡ್ ಅಲ್ಲಿ 9 ಗಂಟೆಯಿಂದ ಸುಮಾರು 12-1 ಗಂಟೆವರೆಗೂ ಆಗಬಹುದು. ಎಲ್ಲರೂ ಕೂಡ ಮುಳಬಾಗಿಲು ತಾಲೂಕಿನ ದ್ವಿಚಕ್ರ ವಾಹನಗಳಿರೋರು, ಮಹಿಳೆಯರಾಗಲಿ ಪುರುಷರಾಗಲಿ ದಯವಿಟ್ಟು ಎಲ್ಲರೂ ಗಾಡಿಗಳು ಎತ್ಕೊಂಡು ಬಂದು ಶಿಸ್ತಾಗಿ ಎಲ್ಲರೂ ಎಷ್ಟೇ ಜನ ಬರಲಿ ಕೊಡ್ತಾರೆ ಗಾಡಿಗಳಿರೋರಿಗೆ. ಆ ಹೆಲ್ಮೆಟ್ ತಗೊಂಡೋಗಿ ಅವರ ಒಂದು ಆರೋಗ್ಯವನ್ನು ಅವರ ಒಂದು ಪ್ರಾಣವನ್ನು ರಕ್ಷಣೆ ಮಾಡಿಕೊಳ್ಳಿ ಅಂತ ಕೂಡ ನಾವು ಆಶಿಸ್ತಾ ಉಚಿತ ಹೆಲ್ಮೆಟ್ ಪಡೆಯಲು ಹೊಂದಿರುವ ದ್ವಿಚಕ್ರ ವಾಹನದೊಂದಿಗೆ ಆಗಮಿಸಿ ಬೈಕಲ್ಲಿ RC ಕಾರ್ಡು ಮತ್ತು ಆಧಾರ್ ಕಾರ್ಡ್ ಜೆರಾಕ್ಸ್ ಮುಖ್ಯವಾಗಿ ತರಬೇಕು, ಫೋನ್ ನಂಬರ್ ನಮೂದಿಸಿರಬೇಕು ಅಂತ ಹಾಕಿದ್ದಾರೆ. ಅದು ಯಾಕಂದರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಇಂಥ ಕೆಲಸ ಯಾರು ಎಲ್ಲೂ ಮಾಡಿರ್ದ ಅಂತ ಸರ್ವಿಸ್ ಮಾಡ್ತಿದ್ದಾರೆ ಪಬ್ಲಿಕ್ಗೆ ನಮ್ಮ ಮಾದಿನಾರಾಯಣ ಅಣ್ಣವರು. ಅದಕ್ಕೋಸ್ಕರ ಇಂಥ ಸರ್ವಿಸ್ ಮಾಡ್ತಾ ಇರೋ ವ್ಯಕ್ತಿನ ನಾವು ಅಂಥ ಮನುಷ್ಯನಿಗೆ ಬೆಲೆ ಕೊಟ್ಟು ನಮ್ಮ ಪ್ರಾಣ ಉಳಿಸೋ ಕೆಲಸ ಮಾಡ್ತಾ ಇದ್ದಾರೆ. ಅದರಿಂದ ಮುಖ್ಯವಾಗಿ ಅವ್ರಿಗೆ ನಾವು ಶ್ಲಾಘನೆ ಹೇಳಬೇಕು ಅಂಥ ವ್ಯಕ್ತಿ. ಆಮೇಲೆ ಹೆಣ್ಮಕ್ಳು ಮುಖ್ಯವಾಗಿ ತುಂಬ ಜನ ಸ್ಕೂಟಿಗಳು ಓಡಿಸ್ತಾ ಇದ್ದಾರೆ. ಯಾಕಂದರೆ ಅವ್ರ ಕೆಲಸ ಕಾರ್ಯಗಳು ಅವರೇ ಅವ್ರ ಕಾಲ ಮೇಲೆ ನಿಂತು ಮಾಡ್ತಾ ಇರೋದ್ರಿಂದ ಹೆಣ್ಮಕ್ಳು ಧೈರ್ಯವಾಗಿ ಮುಂದೆ ಬನ್ನಿ. ಮುಖ್ಯವಾಗಿ ಅವರು ತುಂಬ ಸದುಪಯೋಗ ಪಡ್ಕೋಬೇಕು. ಯಾರು ಏನು ಸಂಕೋಚ ಮಾಡ್ಕೋಬೇಡಿ. ನಿಮಗೆ ಸಪ್ರೇಟ್ ಲೈನ್ ಮಾಡ್ತಾ ಇದ್ದಾರೆ. ಯಾರು ಸಂಕೋಚ ಇಲ್ಲದೆ ಬಂದು ನೀವು ಮೆನ್ಷನ್ ಮಾಡಿಕೊಂಡು ನಿಮ್ಮ ಹೆಲ್ಮೆಟ್ಗಳು ನೀವು ತಗೊಂಡೋಗಿ ಸೇಫಾಗಿ ನಿಮ್ಮ ಮನೆಗಳು ತಲುಪಬೇಕು ಅಂತ ಭಾವಿಸ್ತಿದ್ದಾರೆ. ದಯವಿಟ್ಟು ಎಲ್ಲರೂ ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮಾತೇಳಿ ಮುಗಿಸ್ತೀನಿ. ಹೆಲ್ಮೆಟ್ಗಳು ವಿತರಣೆ 4ನೇ ತಾರೀಕು ಫಿಕ್ಸ್ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಸಹ ಇಡೀ ತಾಲೂಕಿನಾದ್ಯಂತ ಎಲ್ಲರೂ ಸಹ ಅವ್ರವ್ರ ತಕ್ಕನಿಗೆ ಅವ್ರಿಗೆ ತಿಳಿ ಹೇಳಿ ಅವ್ರನ್ನ ಬರಮಾನಕ್ಕೆ ಹೇಳಿ ಆ ಹೆಲ್ಮೆಟ್ಗಳನ್ನು ಕಡ್ಡಾಯವಾಗಿ ಪಡಿಬೇಕು ಅಂತ ಇಡೀ ತಾಲೂಕಿನಾದ್ಯಂತ ಸಾರ್ವಜನಿಕರು ಮತ್ತು ನಮ್ಮ ಕಾಂಗ್ರೆಸ್ ಮುಖಂಡರಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ. ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಆದಿನಾರಾಯಣವರ ಒಂದು ಟ್ರಸ್ಟ್ ವತಿಯಿಂದ ಸುಮಾರು 20,000 ಜನಕ್ಕೆ ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಈ ತಾಲೂಕಿನ ಎಲ್ಲ ವಾಹನ ಸವಾರರು, ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು ಅವರ ಒಂದು ID ಕಾರ್ಡ್, ಆಧಾರ್ ಕಾರ್ಡ್ ಹಾಗೂ RC ತಗೊಂಡ್ಬಂದು ಇಲ್ಲಿ ನಮೂದಿಸಿ ಇದನ್ನು ಸದುಪಯೋಗ ಮಾಡ್ಕೋಬೇಕಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಏನು ಮಾಡಬೇಕು ಅಂತಂದರೆ ನಮ್ಮ ಆದಿನಾರಾಯಣ ಮೊದಲನೇ ಸಭೆ ಯಶಸ್ವಿ ಆಗಬೇಕಾದ್ರೆ 20,000 ಹೆಲ್ಮೆಟ್ಗಳು ವಿತರಣೆ ಆಗಬೇಕು ಅಂತಂದರೆ ನಮ್ಮ ಕೆಲಸ ಏನಿರ್ತದೆ, ನಾವಿಲ್ಲಿ ಬಂದ್ವಿ, ಪ್ರೆಸ್ ಮೀಟ್ ಮಾಡಿದ್ವಿ, ಹೋದ್ವಿ ಅಂತಲ್ಲ. ಈ ಹೆಲ್ಮೆಟ್ 20,000 ಹೆಲ್ಮೆಟ್ ತಗೊಂಡು ಹೋಗ್ಬೇಕು ಅನ್ನೋದಕ್ಕೆ ಒಂದು ವ್ಯವಸ್ಥಿತವಾದಂಥ ಒಂದು ಯೋಜನೆಗಳನ್ನು ರೂಪಿಸ್ಕೊಂಡು ಯಾವ ರೀತಿ ಮಾಡಬೇಕು ಅಂತಂದರೆ ನಮ್ಮ ಹಳ್ಳಿಯಲ್ಲಿ ಸುಮಾರು ನಮ್ಮ ಹಳ್ಳಿಯಲ್ಲಿ ಒಂದು 100-150 ಇರುತ್ತೆ. ನಾನು ಒಂದು ಪ್ರೆಸ್ ಮೀಟಲ್ಲಿ ಹೇಳ್ಬಿಟ್ಟು ಇದು ಮಾಡಿಬಿಟ್ರೆ ಬರೋದಿಲ್ಲ, ಒಂದು 20-30 ಬರ್ತಾರೆ. ಆ ರೀತಿ ನಮ್ಮ ಹಳ್ಳಿಗಳಲ್ಲಿರ್ತಕ್ಕಂಥ ಎಲ್ಲ 30 ಗ್ರಾಮ ಪಂಚಾಯತಿಗಳಲ್ಲಿ ಮನೆಗೆ ಪ್ರಚಾರ ಮಾಡುವ ಮುಖಾಂತರ ಎಲ್ಲ ಹೆಲ್ಮೆಟ್ಗಳು ನಮಗೆ ಏನು ನಾವು 20,000 ತಂದೇವೆ ಅದನ್ನೆಲ್ಲ ಖಾಲಿ ಆಗಬೇಕು ಅಂತ ನನ್ನ ಉದ್ದೇಶ ಅಷ್ಟೇ ನನಗೆ. ಯಾಕೆಂತಂದರೆ 10,000 ಜನ ಸೇರಿಸೋರಿಗೆ ಎಷ್ಟೋ ಅನಿಸುತ್ತೆ. ಅದರಿಂದ ನನಗೆ 20,000 ಹೆಲ್ಮೆಟ್ ಪ್ರೋಗ್ರಾಮ್ ಆಗಬೇಕಂದ್ರೆ ನಿಮ್ಮ ಟೌನ್ ಇದೆಯಲ್ಲ ನಿಮ್ಮದು ನಮಗೆ ಬಹಳ ಮುಖ್ಯ ಇರ್ತದೆ. ಇಲ್ಲಿರ್ತಕ್ಕಂಥ ಮುನ್ಸಿಪಲ್ ಕೌನ್ಸಿಲರ್ ಆಗ್ಬೋದು ಎಲ್ಲರೂ ಕೂಡ ಎಲ್ಲ ಒಂದು ವಾರ್ಡ್ಗಳಲ್ಲಿ ಕೂಡ ಪ್ರಚಾರ ಮಾಡಿ ಯುವಕರಿಗೆ ಬಹಳ ವೇಗವಾಗಿ ಇವತ್ತು ಏನು ನೀವು ಇವತ್ತು ಪ್ರೆಸ್ ಮೀಟಲ್ಲಿ ಕಳಿಸಿದ್ವ ಆ ಪ್ರೆಸ್ ಮೀಟ್ ನೋಡಿರ್ತಕ್ಕಂಥ ಒಬ್ಬೊಬ್ಬ ವ್ಯಕ್ತಿ ಕೂಡ 10 ಜನಕ್ಕೆ 20 ಜನಕ್ಕೆ ಹೇಳಿ ಅವ್ರು 10, 20, 30 ಜನ ಕರ್ಕೊಂಬಂದು ನಮ್ಮ ಆದಿನಾರಾಯಣ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಏನು ವಿತರಣೆ ಮಾಡ್ತೀವೋ ಅದನ್ನು ಯಶಸ್ವಿ ಮಾಡಬೇಕು ಅಂತ ಹೇಳ್ತಾ ಕಾಂಗ್ರೆಸ್ ಪಾರ್ಟಿಗೆ ಮಿತ್ರರೇ, ಇವತ್ತು ಈ ಸುದ್ದಿಗೋಷ್ಠಿ ಕರೆದಿರುವ ಮೂಲ ಉದ್ದೇಶ ಪಕ್ಷದ ಸಂಘಟನೆ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರ ಕಾರ್ಯಕರ್ತರ ಸಹಕಾರದೊಂದಿಗೆ ಆದಿನಾರಾಯಣ ಚಾರಿಟೇಬಲ್ ಟ್ರಸ್ಟಿಂದ ಉಚಿತವಾಗಿ ಹೆಲ್ಮೆಟ್ ವಿತರಣಾ ಕಾರ್ಯಕ್ರಮ ಅಂಗವಾಗಿ ಇವತ್ತು ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಇವತ್ತು ನನಗೆ ಆವನಿ ಬ್ಲಾಕ್ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಮತ್ತು ಕಾಂಗ್ರೆಸ್ ಪಕ್ಷ ಸಂಘಟನೆ ಮಾಡೋಕ್ಕೆ
ನನಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ತಿಳಿಸಲು ಬಯಸ್ತೀನಿ ಈ ಸಂದರ್ಭದಲ್ಲಿ. ನಾವು ಹೆಲ್ಮೆಟ್ ಕಾರ್ಯಕ್ರಮಕ್ಕಿಂತ ನಮಗೆ ಈಗ ಮುಖ್ಯವಾಗಿ ನನಗೆ ಜವಾಬ್ದಾರಿ ಕೊಟ್ಟಿರೋದ್ರಿಂದ ಪಕ್ಷದ ಸಂಘಟನೆ ಬಗ್ಗೆ, ಪಕ್ಷದ ಸಂಘಟನೆಯಲ್ಲಿ ಮಾಡಬೇಕಾದ್ರೆ ಈಗ ಮುಂಚೂಣಿ ಘಟಕಗಳು ಖಾಲಿ ಇದೆ. ಸುಮಾರು ವರ್ಷಗಳಿಂದ ಈಗ ಮುಂಚೂಣಿ ಘಟಕಗಳೆಲ್ಲ ಖಾಲಿ ಇದೆ. ಅದರ ಪದಾಧಿಕಾರಿಗಳನ್ನು ಅತಿ ಶೀಘ್ರದಲ್ಲೇ ಅಂದರೆ 1 ಮಂತಲ್ಲೇ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರನ್ನ ವಿಶ್ವಾಸಕ್ಕೆ ತಗೊಂಡು ಅವರ ಸಲಹೆಗಳನ್ನು ತಗೊಂಡು ಕಾರ್ಯಕರ್ತರ ಸಲಹೆಗಳನ್ನು ತಗೊಂಡು 1 ತಿಂಗಳ ಒಳಗಡೆ ಭರ್ತಿ ಮಾಡಿ ಇದೇ ನಮ್ಮ ಕಾಂಗ್ರೆಸ್ ಮುಂಭಾಗದಲ್ಲಿ ಒಂದು ಕಾರ್ಯಕ್ರಮವನ್ನು ರೂಪಿಸಿ ಆ ಕಾರ್ಯಕ್ರಮದಲ್ಲಿ ನೇಮಕಾತಿಯನ್ನು ಮಾಡಲು ಈಗಾಗಲೇ ಎಲ್ಲ ಮುಖಂಡರು ಸಮಾಲೋಚನೆ ಮಾಡಿ ಒಂದು ತೀರ್ಮಾನ ಮಾಡಿದ್ದೀವಿ. ಈಗ ಎಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತಿನ ಮೂಲ ಉದ್ದೇಶ ಸುಮಾರು ದಿನಗಳಿಂದ ನಾವು ಹೆಲ್ಮೆಟ್ ಕಾರ್ಯಕ್ರಮ ಅಂದರೆ ಉಚಿತವಾಗಿ ಹೆಲ್ಮೆಟ್ ವಿತರಣೆ ಮಾಡುವ ಕಾರ್ಯಕ್ರಮವನ್ನು ಮಾಡಬೇಕಂತ ಆಲೋಚನೆ ಮಾಡಿದೆವು. ಆ ಕಾರ್ಯಕ್ರಮ ಮೊದಲಿಗೆ ಚಿಕ್ಕದಾಗಿ ಮಾಡಬೇಕಂತ 5,000 6,000 ಆದ ಸಾಕು ಅನ್ನೋದು ಅಭಿಪ್ರಾಯ ಇತ್ತು. ಅದು ನಮ್ಮ ಮುಖಂಡರ ಜೊತೆ ಸಮಾಲೋಚನೆ ಮಾಡಿದಾಗ ದಿನೇ ಅದು ತುಂಬ ಜಾಸ್ತಿ ಬೇಕಂತ ಬೇಡಿಕೆ ಬಂತು. ಆ ಬೇಡಿಕೆ ಪ್ರಕಾರ ಅಷ್ಟೊಂದು ಹೆಲ್ಮೆಟ್ಗಳು ಬೇಕಾದರೆ ನಾವು ಮುಂಚಿತವಾಗಿ ಯಾವುದಾದ್ರೂ ಕಂಪ್ನಿಗೆ ಆರ್ಡರ್ ಕೊಡಬೇಕಾಗಿ ಬಂತು. ಆದ್ದರಿಂದ ಇಲ್ಲಿ ಹತ್ತಿರದಲ್ಲಿ ಯಾವುದೇ ಹೆಲ್ಮೆಟ್ ಕಂಪ್ನಿಗಳು ಯಾವುದೂ ಇಲ್ಲ. ಅದರಿಂದ ಸುಮಾರು 20,000ಕ್ಕಿಂತ ಮೇಲ್ಪಟ್ಟು ಹೆಲ್ಮೆಟ್ಗಳು ನಮಗೆ ಇಲ್ಲಿ ಬೇಕಾಗಿರೋದ್ರಿಂದ ಈ ಕಾರ್ಯಕ್ರಮ ರೂಪಿಸಲು ಸ್ವಲ್ಪ ತಡವಾಯಿತು. ಆದರೂ ನಾವು ಈ ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ಮಾಡಬೇಕಂತ ಪ್ಲ್ಯಾನ್ ಇಟ್ಕೊಂಡಿದ್ದೀವಿ. ದಿನಾಂಕ 4 ಫೆಬ್ರವರಿ 2026. ಸ್ಥಳ ನಮ್ಮ ಕಾಂಗ್ರೆಸ್ ಆಫೀಸ್ನ ಮುಂಭಾಗದಲ್ಲಿ ಬಾಲಾಜಿ ಭವನ ಪಕ್ಕದಲ್ಲಿ ಇರುವಂಥ ಮೈದಾನದಲ್ಲಿ ಸುಮಾರು 20,000ಕ್ಕಿಂತ ಮೇಲ್ಪಟ್ಟು ಹೆಲ್ಮೆಟ್ಗಳನ್ನು ವಿತರಣೆ ಮಾಡುವ ಕಾರ್ಯಕ್ರಮವನ್ನು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರ ಮತ್ತು ಕಾರ್ಯಕರ್ತರ ಕೊತ್ತೂರು ಜಿ ಮಂಜಣ್ಣವರ ಮತ್ತು ಅನಿಲನವರ ಸಹಕಾರದೊಂದಿಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾದ್ರೆ ಆಧಾರ್ ಕಾರ್ಡ್ದಲ್ಲಿ ಕಡ್ಡಾಯವಾಗಿ ದ್ವಿಚಕ್ರ ವಾಹನವನ್ನು ತರಬೇಕು. ದ್ವಿಚಕ್ರ ವಾಹನದ ಜೊತೆಗೆ ಸಾಲುಗಳಲ್ಲಿ ನಿಲ್ಲುವ ತರ ನಾವು ಓನ್ಲಿ ಆಧಾರ್ ಕಾರ್ಡ್ ಇದ್ರೆ ಸಾಕು. ಮುಳುಬಾಗಲ ಆಧಾರ್ ಕಾರ್ಡ್ ಮಾತ್ರ ಕಂಪಲ್ಸರಿ ಇರಬೇಕು. ಬೆಳಗ್ಗೆ 9 ಗಂಟೆಗೆ ಪ್ರಾರಂಭ ಮಾಡ್ತೀವಿ, 12 ಗಂಟೆವರೆಗೂ ನಾವು ಕೊಡ್ತೀವಿ.